ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 1/5/2022ರಂದು ದಿ ಕ್ಲಾಸಿಕ್ IAS ಮತ್ತು KS ಸ್ಟಡಿ ಸರ್ಕಲ್ ಹಾಗೂ ಸ್ಪರ್ಧಾ ಸ್ಫೂರ್ತಿಯವರ ಸಹಯೋಗದೊಂದಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ 2022ರ ಮಾದರಿ ಪ್ರಶ್ನೆ ಪತ್ರಿಕೆ ನಡೆಸಿದರೆ ಆ ಪತ್ರಿಕೆ ಎರಡನೇ ಪತ್ರಿಕೆ ಸಾಮಾನ್ಯ ಜ್ಞಾನದ GK ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ಇವಾಗ ನೋಡ್ತಾ ಹೋಗೋಣ. ಎಂದಿನಂತೆ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿದೆ. ಸೊ ಮೊದಲ ಪ್ರಶ್ನೆ, 2018ರಲ್ಲಿ ಕೇಂದ್ರ ಸರ್ಕಾರ ದೇಶದ ಕೃಷಿ ರಫ್ತು ನೀತಿಯನ್ನು ಅನಾವರಣಗೊಳಿಸಿತು ಹಾಗೂ ರಾಜ್ಯಗಳು ತಮ್ಮದೇ ಆದ ನೀತಿಯನ್ನು ರಚಿಸುವಂತೆ ನಿರ್ದೇಶಿಸಿತ್ತು. ಅದರಂತೆ ಫೆಬ್ರವರಿ 25, 2022ರಂದು ಈ ಕೆಳಗಿನ ಯಾವ ರಾಜ್ಯ ಕೃಷಿ ರಫ್ತು ನೀತಿಯನ್ನು ಪ್ರಾರಂಭಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಮಹಾರಾಷ್ಟ್ರ. ಜಕಂ ವಿವಿಧ ಉದ್ದೇಶ ಯೋಜನೆ ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಸಂಬಂಧಪಡುತ್ತದೆ? ಜಕಂ ವಿವಿಧೋದ್ದೇಶ ಯೋಜನೆ. ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಹೇಳಿಕೆಗಳು: ಭಾರತೀಯ ವಿಮಾನಯಾನ ಸಂಸ್ಥೆ ಇಂಡಿಗೋ ರಾಹುಲ್ ಭಾಟಿಯಾ ಅವರನ್ನು ಇತ್ತೀಚೆಗೆ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ. ಈ ಸಂಸ್ಥೆಯ ಮೊದಲ MD ಎಂಬ ಹೆಗ್ಗಳಿಕೆಗೆ ರಾಹುಲ್ ಭಾಟಿಯಾ ಭಾಜನರಾಗಿದ್ದಾರೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ 3 ಹೇಳಿಕೆಗಳನ್ನು ಗಮನಿಸಿ ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಬೇಕು. ಸೊ ಮೊದಲ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ, ಹಾಗಾಗಿ ಆಯ್ಕೆ 3 A ಮತ್ತು B ಸರಿ. ಇದರ ಕೇಂದ್ರ ಕಚೇರಿ ಗುರುಗ್ರಾಮದಲ್ಲಿ ಕಂಡುಬರುತ್ತೆ, ಬೆಂಗಳೂರಲ್ಲ. ರಾಮ್ಸರ್ ಸೈಟ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದು ಮುಂದಿನ ಪ್ರಶ್ನೆ. ಹೇಳಿಕೆಗಳನ್ನು ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೋಬೋದು. ಸರಿಯಾದ ಉತ್ತರ 2 ಹೇಳಿಕೆಗಳು ನೋಡಿ. ಚಿಲ್ಕಾ ಸರೋವರ ರಾಮ್ಸರ್ ತಾಣಗಳಲ್ಲಿ ಸ್ಥಾನ ಪಡೆದ ಭಾರತದ ಮೊದಲ ತಾಣ ಎಂಬ ಶ್ರೇಯಕ್ಕೆ ಪಾತ್ರವಾಗಿದೆ. ಪ್ರಸ್ತುತ ಭಾರತದಲ್ಲಿ 49 ರಾಮ್ಸರ್ ತಾಣಗಳು ಇವೆ. ಸೊ ಇವೆರಡೂ ಕೂಡ ಸರಿಯಾದಂಥ ಉತ್ತರಗಳು. ಸೊ 3ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟೇ, ಬಟ್ ಪ್ಲೇಸ್ ತಪ್ಪಾಗ್ಬಿಟ್ಟಿದೆ. ಪ್ಲೇಸ್ ತಪ್ಪು ಕೊಟ್ಟಿರೋದ್ರಿಂದ ಅಷ್ಟೇ ಇದು ತಪ್ಪಾಗುತ್ತೆ. ಹಾಗಾಗಿ ಮೊದಲ 2 ಸ್ಟೇಟ್ಮೆಂಟ್ಗಳು ಕರೆಕ್ಟು. ಈ 3ನೇ ಸ್ಟೇಟ್ಮೆಂಟ್ ಇದೆಯಲ್ಲ, 49ನೇ ತಾಣ ಬಂದುಬಿಟ್ಟು ಬಕೀರಾ ವನ್ಯಜೀವಿ ಅಭಯಾರಣ್ಯ ಕರೆಕ್ಟ್, ಬಟ್ ಇದು ಉತ್ತರ ಪ್ರದೇಶದಲ್ಲಿದೆ, ಮಧ್ಯಪ್ರದೇಶದಲ್ಲ. ಹಾಗಾಗಿ ಮೊದಲ 2 ಸ್ಟೇಟ್ಮೆಂಟ್ಗಳು ಸರಿ ಇದೆ. ಈ ಹೇಳಿಕೆಯಲ್ಲಿ ಆಯ್ಕೆ 2 A ಮತ್ತು B ಮಾತ್ರ ಸರಿ. 49ನೇ ತಾಣ ಬಕೀರಾ ವನ್ಯಜೀವಿ ಅಭಯಾರಣ್ಯ, ಇದು ಉತ್ತರ ಪ್ರದೇಶದಲ್ಲಿದೆ, ಮಧ್ಯಪ್ರದೇಶದಲ್ಲ, UP. 2021ರಲ್ಲಿ ಬಿಡುಗಡೆಯಾದ 1971 ಚಾರ್ಜ್ ಆಫ್ ಗೋರ್ಖಾಸ್ ಆ್ಯಂಡ್ ಅದರ್ ಗ್ಲೋರೀಸ್ ಈ ಪುಸ್ತಕದ ಲೇಖಕರು ಯಾರು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಶುಬೀರ್ ಪ್ರಸಾದ್. ಆಯ್ಕೆ 2 ಶುಬೀರ್ ಪ್ರಸಾದ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಚನಾ ಬಿಶ್ತ್ ರಾವತ್. ಆಯ್ಕೆ 4. 2022ರ ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಫೈನಲ್ ಮ್ಯಾಚ್ ಪಂದ್ಯದಲ್ಲಿ ಭಾರತವು ಈ ಕೆಳಗಿನ ಯಾವ ತಂಡವನ್ನು ಸೋಲಿಸುವ ಮೂಲಕ ಪ್ರಶಸ್ತಿಗೆ ಪಾತ್ರವಾಯಿತು? ಸರಿಯಾದ ಉತ್ತರ ಇಂಗ್ಲೆಂಡ್. ಲತಾ ಮಂಗೇಶ್ಕರ್ ಅವರಿಗೆ ಭಾರತ ರತ್ನ ಪುರಸ್ಕಾರವನ್ನು ಯಾವ ವರ್ಷದಂದು ನೀಡಲಾಯಿತು? 2001. ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಕೆಳಗಿನ ಯಾರನ್ನು ದೇಶ ನಾಯಕ್ ಎಂದು ಕರೆದಿದ್ದಾರೆ? ಸುಭಾಷ್ ಚಂದ್ರ ಬೋಸ್. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ನ ಸ್ಥಾಪಿಸಿದಂತಹ ವರ್ಷ? 1897. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಜೀವಕ ಆಂಟಿಬಯೋಟಿಕ್ಗೆ ಉದಾಹರಣೆಯಲ್ಲ? ಸೊ ಆಯ್ಕೆ 2 ಆಕ್ಸಿಟೋಸಿನ್ ಒಂದನ್ನು ತೆಗೆದುಬಿಟ್ರೆ ಉಳಿದಂಥ 3 ಆಯ್ಕೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಪ್ರತಿಜೀವಕ ಅಥವಾ ಆಂಟಿಬಯೋಟಿಕ್ಗೆ ಉತ್ತಮ ಉದಾಹರಣೆಗಳು. ಇದೊಂದು ಆಂಟಿಬಯೋಟಿಕ್ ಅಲ್ಲ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ತಾಮ್ರದ ಒಂದು ಪಾತ್ರೆಯನ್ನು ತೇವಾಂಶ ಭರಿತ ಸ್ಥಳದಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಅದರ ಮೇಲೆ ಕಪ್ಪು ಮಿಶ್ರಿತ ಹಳದಿ ಬಣ್ಣದ ತುಕ್ಕು ಉಂಟಾಗುತ್ತದೆ. ಆಕ್ಸಿಡೀಕರಣ ಪ್ರಕ್ರಿಯೆಯ ಪರಿಣಾಮ ಲೋಹಗಳ ಮೇಲೆ ತುಕ್ಕು ಉಂಟಾಗುತ್ತದೆ. ಇದೆರಡು ಸ್ಟೇಟ್ಮೆಂಟ್ಗಳು. 11ನೇ ಪ್ರಶ್ನೆ ಸರಿಯಾದ ಉತ್ತರ 2ನೇದು ಮಾತ್ರ. ಆಕ್ಸಿಡೀಕರಣ ಪ್ರಕ್ರಿಯೆಯ ಪರಿಣಾಮ ಲೋಹಗಳ ಮೇಲೆ ತುಕ್ಕು ಉಂಟಾಗುತ್ತೆ ಅನ್ನೋದು. ಇನ್ನು ಮೊದಲನೇ ಸ್ಟೇಟ್ಮೆಂಟಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದು ರಾಂಗ್ ಆಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವ
ಅಲ್ಟ್ರಾಸೌಂಡ್ ಉಪಕರಣಗಳ ಆವರ್ತನ ಎಷ್ಟರಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಬೇಕು, ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಸರಿಯಾದ ಉತ್ತರ 20,000 ಹರ್ಟ್ಸ್ಗಿಂತ ಅಧಿಕ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹೆಪಟೈಟಿಸ್ ಎಂಬುದು ಪಿತ್ತಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಸೋಂಕು ತಗುಲುವ ಒಂದು ಸ್ಥಿತಿ. ಸೊ ಇದು ಸರಿ. ಹೆಪಟೈಟಿಸ್ ಬಿ ಬ್ಯಾಕ್ಟೀರಿಯಾದಿಂದ ಮಾನವನಿಗೆ ಬರುವ ಭಯಾನಕ ರೋಗವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಇನ್ನು ಪಿತ್ತಕೋಶವನ್ನು ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ಇದು ಸರಿ. ಸೊ ಅವ್ರು ಕೇಳಿರೋದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ. ಇಲ್ಲಿ ತಪ್ಪಾಗಿರೋದು ಎರಡನೇ ಹೇಳಿಕೆ ಮಾತ್ರ. ಹಾಗಾಗಿ ಆಯ್ಕೆ 2 ಬಿ ಮಾತ್ರ. ನಿರ್ಜಲೀಕರಣ ಮತ್ತು ಘನೀಕರಣ ಎಂಬುದು ಇದರ 2 ಮುಖ್ಯ ವಿಧಾನಗಳು. ಸರಿಯಾದ ಉತ್ತರ ಸಂಸ್ಕರಣೆ. ಈ ಕೆಳಗಿನವುಗಳಲ್ಲಿ ಯಾವುದು ಚರಟಾತ ಚಕ್ರಕ್ಕೆ ಉದಾಹರಣೆಯಾಗಿದೆ. ರಂಜಕದ ಚಕ್ರ. ವಿಶ್ವದ ಮೊದಲ ಹೃದಯ ಕಸಿ ಮಾಡಿದ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತದೆ. ಕ್ರಿಸ್ಟಿಯಾನ್ ಬರ್ನಾಲ್ಡ್. ಭಾರತದ ಮೊದಲ ಸಬ್ಮೆರಿನ್ ಮ್ಯೂಸಿಯಂ ಅನ್ನು 2002ನೇ ಇಸ್ವಿಯಲ್ಲಿ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು. ವಿಶಾಖಪಟ್ಟಣಂ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಎಂಬುದನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕೋಲ್ಹಾಪುರ, ಇಂಡಿಯನ್ ನ್ಯಾವಲ್ ಅಕಾಡೆಮಿ ದುಂಡಿಗಲ್, ಆರ್ಮಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಪುಣೆ. 18ನೇ ಪ್ರಶ್ನೆ ಸರಿಯಾದಂಥ ಉತ್ತರ. ಸೊ 3ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಆರ್ಮಡ್ ಫೋರ್ಸಸ್ ಮೆಡಿಕಲ್ ಕಾಲೇಜು ಪುಣೆ, ಇದೊಂದು ಸರಿಯಾಗಿದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಂಡುಬರೋದು ಡೆಹ್ರಾಡೂನ್, ಉತ್ತರಾಖಂಡದ ಡೆಹ್ರಾಡೂನು. ಇನ್ನು ನ್ಯಾವಲ್ ಅಕಾಡೆಮಿ ಕಂಡುಬರೋದು ಕೇರಳದ ಕನ್ನೂರು ಡಿಸ್ಟಿಕ್ಕಲ್ಲಿ. ಸೊ ದುಂಡಿಗಲ್ ಕೂಡ ತಪ್ಪಾಗುತ್ತೆ. ಹಾಗಾಗಿ ಇವೆರಡು ತಪ್ಪು, ಇದೊಂದು ಮಾತ್ರ ಸರಿ. ಆಯ್ಕೆ 3 ಸಿ ಮಾತ್ರ. ಥರ್ಮೋಮೀಟರ್ನಲ್ಲಿ ಪಾದರಸವನ್ನು ಬಳಸಲು ಕಾರಣವೇನು. ಅದರ ಉಷ್ಣ ವಿಸ್ತರಣೆ ಗಾಜಿನಲ್ಲಿರುವಷ್ಟೇ ಇರುತ್ತೆ ಆ ಒಂದು ಕಾರಣಕ್ಕೆ. 1921ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಈ ಕೆಳಗಿನ ಯಾವ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ದ್ವಿತಿ ವಿದ್ಯುತ್ ಪರಿಣಾಮ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಂದ್ರಾವಣಿ ಮತ್ತು ಮೃಗಾವಣಿ ರಾಷ್ಟ್ರೀಯ ಉದ್ಯಾನವನಗಳು ಕ್ರಮವಾಗಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರ್ತವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದ್ರಾವಣಿ ಛತ್ತೀಸ್ಗಢ ಮತ್ತು ಮೃಗಾವಣಿ ತೆಲಂಗಾಣ. ಆಯ್ಕೆ 3. ನೆಕ್ಸ್ಟ್, ಭಾರತದ ಹಣಕಾಸು ನೀತಿಯ ಸಮಿತಿ ಏನಿದೆ, ನೀತಿ ಸಮಿತಿ, ಅದರ ಅಧ್ಯಕ್ಷರು RBIನ ಗವರ್ನರ್ ಆಗಿರ್ತಾರೆ. ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಎಂಬುದನ್ನು ಗುರುತಿಸಿ. 23ನೇ ಪ್ರಶ್ನೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 23 ಆಟೋಬಯೋಗ್ರಫಿ ಆಫ್ ಎನ್ ಅನ್ನೋನ್ ಇಂಡಿಯಾ, ನೀರದ್ ಸಿ ಚೌಧರಿ, ಇದು ಸರಿಯಾಗಿದೆ. ಸೊ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ. ಇಂಡಿಯಾ ಡಿವೈಡೆಡ್ ಅನ್ನೋದು ರಾಜೇಂದ್ರ ಪ್ರಸಾದ್ ಅವರು ಬರೆದಂಥ ಒಂದು ಪುಸ್ತಕ. ಇಂಡಿಯಾ ಫಾರ್ ಇಂಡಿಯನ್ಸ್ ಅನ್ನೋದು ಚಿತ್ತರಂಜನ್ ದಾಸ್ ಅವರು ಬರೆದಂಥ ಪುಸ್ತಕವಾಗಿರ್ತದೆ. ಇನ್ನು ಲವ್ ಆ್ಯಂಡ್ ಡೆತ್ ಅನ್ನೋದು ಫಾರಿನ್ ಆಥರ್ ಬರೆದಂಥ ಒಂದು ಪುಸ್ತಕ. ಇಲ್ಲಿ ಆಟೋಬಯೋಗ್ರಫಿ ಆಫ್ ಎನ್ ಅನ್ನೋನ್ ಇಂಡಿಯಾ ಅನ್ನೋದು ನೀರಜ್ ಸಿ ಚೌಧರಿ ಅವರು ಬರೆದಿರೋದು ಕರೆಕ್ಟ್ ಆಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸೊ 24ನೇ ಪ್ರಶ್ನೆ. ವಿಡಿಯೋನ ಪಾಸ್ ಮಾಡಿ ಸ್ಟೇಟ್ಮೆಂಟ್ಸನ್ನು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಸಂಕೇತಗಳನ್ನು ನೋಡ್ಕೊಳ್ಳಿ. ಆಯ್ಕೆ 2 ಸಿ ಮಾತ್ರ. 1982ರಲ್ಲಿ ಸುಖಮೋಯ್ ಚಕ್ರವರ್ತಿ ಸಮಿತಿಯನ್ನು ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ರಚನೆ ಮಾಡಿದರು. ಸರಿಯಾದಂಥ ಉತ್ತರ ಭಾರತದ ವಿತ್ತೀಯ ನೀತಿಯ ಸುಧಾರಣೆಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಯಾಗಿದೆ. ಡ್ರಾಸೆರಾ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಹೇಳಿಕೆಗಳನ್ನು ನೋಡ್ಕೊಳ್ಳಿ, ವಿಡಿಯೋವನ್ನು ಪಾಸ್ ಮಾಡಿ. ಸೊ ನೆಕ್ಸ್ಟು ಸಂಕೇತಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇದಕ್ಕೆ ಸಿ ಮಾತ್ರ. ಏಕದಳ ಸಸ್ಯಗಳಲ್ಲಿ ಸಮಾನಾಂತರ ನಾಳ ವಿನ್ಯಾಸ ಕಂಡುಬಂದರೆ ದ್ವಿದಳ ಸಸ್ಯಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸ ಕಂಡುಬರುತ್ತದೆ. ಕರೆನ್ಸಿ ವಾರ್ ಎಂಬುದು ದೇಶಗಳು ಇದರಲ್ಲಿ ಪಾಲ್ಗೊಳ್ಳುವ ಸ್ಥಿತಿಯನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ
ಆಯ್ಕೆ 3 ಕರೆನ್ಸಿಯನ್ನು ಸ್ಪರ್ಧಾತ್ಮಕವಾಗಿ ಅಪಮೌಲ್ಯಗೊಳಿಸುವುದು. ಇತ್ತೀಚೆಗೆ ದೇಶದ ಅತಿದೊಡ್ಡ ತೈಲ ಸಂಸ್ಕರಣೆ ಮತ್ತು ಇಂಧನ ಮಾರುಕಟ್ಟೆ ಕಂಪನಿಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಂಡಳಿಯ ಕಾರ್ಯಕಾರಿ ನಿರ್ದೇಶಕಿಯಾಗಿ ನೇಮಕವಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾರು ಭಾಜನರಾಗಿದ್ದಾರೆ? ಸರಿಯಾದ ಉತ್ತರ ಶುಕ್ಲಾ ಮಿಸ್ತ್ರಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಕಚೇರಿಗಳಿಗೆ ಸಂಬಂಧಪಟ್ಟಂಗೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ? 30ನೇ ಪ್ರಶ್ನೆ. ಸರಿಯಾದ ಉತ್ತರ ಆಯ್ಕೆ 4 ನ್ಯಾಟೋ ಬ್ರಸೆಲ್ಸ್. ಹಾಗಿದ್ರೆ ಯುನೆಸೆಫ್, ಒಪೆಕ್ ಮತ್ತು WHO ಕೇಂದ್ರ ಕಚೇರಿಗಳು ಎಲ್ಲಿವೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಪರಿಶೀಲಿಸಿ ಅಂತಿದೆ. 31ನೇ ಪ್ರಶ್ನೆ. ಸಂಕೇತಗಳನ್ನು ನೀವು ನೋಡ್ಕೋಬಹುದು. ವಿಡಿಯೋವನ್ನು ಪಾಸ್ ಮಾಡಿ ಹೇಳಿಕೆಗಳನ್ನು ಓದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಒಂದು ಮಾತ್ರ, ಎ ಮಾತ್ರ ಸರಿ. ಗುಹದತ್ತನೆಂಬ ರಾಜನಿಗೆ ಮೇವಾಡದ ಗುಹಿಲರ ವಂಶದ ಆಳ್ವಿಕೆ ಪ್ರಾರಂಭವಾಯಿತು. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಗುರುತಿಸಿ. 32ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಯ್ಕೆ 3 ದಶರೂಪ ಧನಂಜಯ. ಮತ್ತೆ ಹೇಳಿಕೆಗಳು ಮತ್ತು ಸಂಕೇತಗಳನ್ನು ಕೊಟ್ಟಿದ್ದಾರೆ. 33ನೇ ಪ್ರಶ್ನೆ. ಸೊ ಇದರಲ್ಲಿ 1926ರಲ್ಲಿ ಸೌರಾಷ್ಟ್ರದ ಸೋಮನಾಥ ದೇವಾಲಯವನ್ನು ಲೂಟಿ ಮಾಡಿದನು. ಈ ಒಂದು ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇರುತ್ತೆ. ಶಹಬುದ್ದೀನ್ ಮಹಮ್ಮದ್ ಗಜ್ನಿಗೆ ಸಂಬಂಧಪಟ್ಟಂಗೆ ಇದು ಪ್ರಶ್ನೆ. 2ನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ, ಹಾಗಾಗಿ ಬಿ ಮಾತ್ರ ಸರಿ. 1518ರಲ್ಲಿ ಕಳಿಂಗಾದ ರಾಜಧಾನಿ ಕಟಕನ್ನು ಗೆದ್ದು ಸಿಂಹಾಚಲದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದ ಕೀರ್ತಿ ಈ ಕೆಳಗಿನ ಯಾರಿಗೆ ಸಲ್ಲುತ್ತದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಕೃಷ್ಣದೇವರಾಯ. ಎಲ್ಲ ರಾಜಕೀಯ ಅಧಿಕಾರಕ್ಕೆ ಜನಮತವೇ ಮೂಲ ಎಂಬುದು ಯಾರ ಹೇಳಿಕೆಯಾಗಿದೆ? ಥಾಮಸ್ ಅಕ್ವಿನಾಸ್. ಸಚಿವ ಸಂಪುಟದ ಸಲಹೆ ಮೇರೆಗೆ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಎಂದು ಕೆಳಗಿನ ಸಂವಿಧಾನದ ಯಾವ ವಿಧಿ ತಿಳಿಸುತ್ತದೆ? 174ನೇ ವಿಧಿ. ಇನ್ನು ರಾಜ್ಯ ಶಾಸಕಾಂಗದ ಕುರಿತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು. ಸೊ ಹೇಳಿಕೆಗಳು ಈ ರೀತಿಯಾಗಿದೆ ಮತ್ತು ಸಂಕೇತಗಳು ಈ ರೀತಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಸಿ ಮಾತ್ರ. 169ನೇ ವಿಧಿ ಅನ್ವಯ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ರಚಿಸುವ ಅಥವಾ ರದ್ದುಪಡಿಸುವ ಅಂತಿಮ ಅಧಿಕಾರ ಸಂಸತ್ತಿಗಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದವರು ಯಾರು? ಸೊ ಇಲ್ಲಿ 4 ಹೆಸರುಗಳಿವೆ, ಸಂಕೇತಗಳನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥವರು. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲರೂ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ 4 ಹೆಸರುಗಳು ಕೂಡ ಕರ್ನಾಟಕ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಯಾವುದೇ ಒಂದು ಪ್ರದೇಶವನ್ನು ಅನುಸೂಚಿತ ಪ್ರದೇಶ ಎಂದು ಘೋಷಿಸುವ ಅಧಿಕಾರ ಕೆಳಗಿನ ಯಾರಿಗಿದೆ? ಸೊ ರಾಷ್ಟ್ರಪತಿಗಳಿಗಿರ್ತದೆ. ರಾಜ್ಯಗಳ ರಾಜ್ಯಪಾಲರು ಮತ್ತು ರಾಜ್ಯ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಂಬಳ ಸವಲತ್ತುಗಳ ಬಗ್ಗೆ ಕೆಳಗಿನ ಯಾವ ಅನುಸೂಚಿ ವಿವರಿಸುತ್ತದೆ? 2ನೇ ಅನುಸೂಚಿ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಭೂಗಡಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ 100ನೇ ತಿದ್ದುಪಡಿ ಕಾಯ್ದೆಯನ್ನು ಕೆಳಗಿನ ಯಾವ ವರ್ಷ ಮಾಡಲಾಯಿತು? 2015. ಸೊ ಮತ್ತೆ ಹೇಳಿಕೆಗಳಿವೆ, ಸಂಕೇತಗಳ ಸಹಾಯದಿಂದ ಗುರುತಿಸಬೇಕು. 42ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಮಾತ್ರ. 1976ರಲ್ಲಿ ಮಾಡಲಾದ 42ನೇ ತಿದ್ದುಪಡಿ ಕಾಯ್ದೆಯು ಭಾರತದಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸಿತ್ತು. ಸೊ ಆಯ್ಕೆ 1 ಮಾತ್ರ ಸರಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿಲ್ಲ? ಸೊ ರಾಜ್ಯಸಭೆಗೆ ಸದಸ್ಯರ ನಾಮನಿರ್ದೇಶನ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಸಮವರ್ತಿ ಪಟ್ಟಿಯಲ್ಲಿಲ್ಲ? ಸರಿಯಾದ ಉತ್ತರ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಚಿಕ್ಕ ವಿಧಾನಸಭೆಯನ್ನು ಹೊಂದಿದೆ? ಸೊ ಪುದುಚೇರಿ. ಸಂವಿಧಾನದ ಪ್ರಸ್ತಾವನೆ ಭಾರತವನ್ನು ಹೀಗೆ ಘೋಷಿಸಿದೆ.
ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಭಾರತೀಯ ರಾಜರು ಪಡೆಯುತ್ತಿರುವ ಬಿರುದು ಬಾವಲಿಗಳನ್ನು, ವಿಶ್ರಾಂತಿ ವೇತನ ಮತ್ತಿತರ ಸೌಲಭ್ಯಗಳನ್ನು ರದ್ದುಪಡಿಸಿದವರು ಯಾರು? ಲಾರ್ಡ್ ಡಾಲ್ ಹೌಸಿ. ನೆಕ್ಸ್ಟ್ ಸಂಕೇತಗಳಿವೆ, ಅದಕ್ಕೆ ತಕ್ಕಂತೆ ಹೇಳಿಕೆಗಳನ್ನು ನೋಡಿಕೊಂಡು ಸಂಕೇತಗಳ ಸಹಾಯದಿಂದ ಉತ್ತರವನ್ನು ಕೊಡಬೇಕು. ಸರಿಯಾದ ಉತ್ತರ ಆಯ್ಕೆ 1 ಎ ಮಾತ್ರ. 1944ರಲ್ಲಿ ಬ್ರಿಟನ್ ವುಡ್ಸ್ ಸಮ್ಮೇಳನದ ಫಲವಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದವು. ಒಂದು ವರ್ಷದ ಅವಧಿಯಲ್ಲಿ ದೇಶದೊಳಗೆ ಉತ್ಪಾದಿಸಿದ ಮತ್ತು ಮಾರುಕಟ್ಟೆಯ ಬೆಲೆಗೆ ಅಂದಾಜು ಮಾಡಿದ ಅಂತಿಮ ಸರಕುಗಳ ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಏನೆಂದು ಕರೆಯುತ್ತಾರೆ? ಒಟ್ಟು ದೇಶೀಯ ಉತ್ಪನ್ನ. ಚಹಾ ಮತ್ತು ಕಾಫಿ ಇವು ಈ ರೀತಿಯ ಸರಕುಗಳಾಗಿವೆ. ಬದಲಿ ಸರಕುಗಳು.